ಇವತ್ತು ಇರಾನ್ ಅಕ್ಷರಶಃ ವಿಲಿ ಒದ್ದಾಡ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಉಂಟಾದಂತಹ ಸಂಘರ್ಷಕ್ಕೆ ಯುದ್ಧದ ಕಾರ್ಮೋಡವೇ ಆವರಿಸಿಕೊಂಡಿದೆ. ಜನಸಾಮಾನ್ಯರು ಕಣ್ಣೀರಿಡ್ತಿದ್ದಾರೆ. ಇಡೀ ವಿಶ್ವವೇ ಇರಾನ್ ಸ್ಥಿತಿ ಕಂಡು ಮರುಕ ಪಡ್ತಾ ಇದೆ. ಆದ್ರೆ 22 ವರ್ಷಗಳ ಹಿಂದೆ ಇರಾನ್ನ ಬೀದಿಯಲ್ಲಿ ಅವಳೊಬ್ಬಳು ಬೆಕ್ಕಳಿಸಿ ಆಗ್ತಿದ್ಲು. ಅಯ್ಯೋ ನೋವು ಅಂದು ಕೇಳದೆ ಸಾರ್ವಜನಿಕವಾಗಿ 100 ಚಡಿ ಏಟು ಬಿಟ್ಟಿತ್ತು. ಇರಾನ್ ಅನ್ನೋ ಕರ್ಮಠ ಮುಸಲ್ಮಾನರ ದೇಶದ ಶೇರಿಯಾ ಕಾನೂನು ಆ ಹುಡುಗಿಯನ್ನ ಬೆಕ್ಕಳಿಸಿ ಅಳುವಂತೆ ಮಾಡಿತು. ಅದಕ್ಕಿಂತಲೂ ನೀಚವಾಗಿ ಆಕೆಗೆ ನರಕ ತೋರಿಸಿ ಕೊನೆಗೆ ಸಾರ್ವಜನಿಕವಾಗಿ ನೇಣು ಹಾಕಿಕೊಂಡು ಶಿಕ್ಷೆಯನ್ನ ನೀಡಲಾಯಿತು. ಆ ಅಪ್ಪ ಅಮ್ಮ ಇಲ್ಲದ ಅನಾಥ ಹುಡುಗಿ ಕಣ್ಣೀರೇ ಇವತ್ತು ಇರಾನ್ ಅನ್ನೋ ದೇಶವನ್ನ ಅಳಿಸ್ತಾ ಇದೆ ಅನ್ನೋದು ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅತೀಫಾ ಸಹಾಲೆ ಅನ್ನೋ ಇದೇ 13 ವರ್ಷದ ಹುಡುಗಿಯನ್ನ ಇರಾನ್ ಬಹಿರಂಗವಾಗಿ ಗಲ್ಲಿಗೇರಿಸಿ ಕೊಂದಿತ್ತು. ಅವಳು ಮಾಡಿದ್ದು ಒಂದೇ ಒಂದು ತಪ್ಪು, ಅದು ಪ್ರೀತಿ. ಹೌದು, ಟೀನೇಜ್ ಹುಡುಗಿ ಅತೀಫಾ ಇಷ್ಟಪಟ್ಟ ಹುಡುಗನೊಂದಿಗೆ ಕಾರ್ನಲ್ಲಿ ಕುಳಿತಿದ್ಲು. ಇರಾನ್ ಪೊಲೀಸರು ಇದೇ ತಪ್ಪನ್ನೇ ಮುಂದಿಟ್ಕೊಂಡು ಅರೆಸ್ಟ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಲಿ, ಇರಾನ್ನಲ್ಲಿ ಮಹಿಳೆ ಅನ್ನೋಳು ವಸ್ತುಗಿಂತಲೂ ಕಡೆಯಾಗಿದ್ದಾಳೆ. ಅಲ್ಲಿನ ಶೇರಿಯಾ ಕಾನೂನು ಹೇಗಿದೆ ಅಂದ್ರೆ, ಗಂಡಸರ ಮಾತು ಕೇಳ್ತಿದ್ರು ಬಹಿರಂಗವಾಗಿ ಚಡಿಯೇಟು ಕೊಟ್ಟು ಕಲ್ಲಿನಿಂದ ಹೊಡೆದು ಕ್ರೂರವಾಗಿ ಶಿಕ್ಷಿಸ್ತಾರೆ. ಹೀಗೆ ಅರೆಸ್ಟ್ ಆದ ಹುಡುಗಿ ಹಿನ್ನೆಲೆ ಏನು ಗೊತ್ತಾ? ಅದು ನಿಜಕ್ಕೂ ದಾರುಣ. ಅತೀಫಾ 5 ವರ್ಷ ಇದ್ದಾಗಲೇ ಅಮ್ಮ ಸಾವನ್ನಪ್ಪಿದ್ಲು. ಅಪ್ಪ ಅನಿಸಿಕೊಂಡ ಬೆಪ್ಪ ಮತ್ತೊಂದು ಮದುವೆ ಮಾಡ್ಕೊಂಡಿದ್ದ. ವ್ಯಸನಗಳ ದಾಸನಾಗಿದ್ದ. ಅತೀಫಾ ಅನ್ನೋ ಜಾನೆ ಅಜ್ಜ ಅಜ್ಜಿ ಜೊತೆಯಲ್ಲಿದ್ಲು. 13ನೇ ವಯಸ್ಸಿಗೆ ಮತ್ತೊಬ್ಬ ಹುಡುಗನೊಂದಿಗೆ ಕಾಣಿಸಿಕೊಂಡಿದ್ಲು ಅನ್ನೋ ತಪ್ಪಿಗೆ ಅರೆಸ್ಟ್ ಮಾಡಿದ್ದ ಹುಡುಗಿಯನ್ನ ಜೈಲಿನಲ್ಲಿ ಜೈಲರ್ಗಳು ಹೀನಾಯವಾಗಿ ಅತ್ಯಾಚಾರ ಮಾಡಿದ್ರು. ಅನೀಚರ ಕೃತ್ಯ ಹೇಗಿತ್ತು ಅಂದ್ರೆ, ಅತೀಫಾ ನೋಡೋಕೆ ಬಂದಂತಹ ಅಜ್ಜಿ ಕಂಗಾಲಾಗಿ ಹೋಗಿದ್ಲು. 2 ಕೈ ಬಳಸಿಕೊಂಡು ಮಕ್ಕಳಂತೆ ತೆವಳ್ತಾ ಬಂದು ಅಜ್ಜಿಯನ್ನ ನೋಡಿದ್ಲು. ಇರಾನ್ ಕಾನೂನಿನ ಕ್ರೌರ್ಯ ಎಂಥದ್ದು ಅಂದ್ರೆ, ಅವಳು ಅಪ್ರಾಪ್ತಳು ಅನ್ನೋ ಕಾರಣ ನೀಡಿಯೇ ಶಿಕ್ಷಿಸಿದ್ದಂತಹ ಕೋರ್ಟ್ ಅತೀಫಾ ದೈಹಿಕ ವಯಸ್ಸು ಮತ್ತು ಮಾನಸಿಕ ವಯಸ್ಸು ಎಷ್ಟು ಅಂತ ವೈಜ್ಞಾನಿಕವಾಗಿ ಪರೀಕ್ಷಿಸ್ತಾನೆ ಇಲ್ಲ. ಅತ್ಯಾಚಾರಕ್ಕೊಳಗಾದಂತಹ ಹುಡುಗಿಯನ್ನ ಮತ್ತೊಂದು ಸಲ ವ್ಯಭಿಚಾರಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಬಂಧಿಸಿದ ಪೊಲೀಸರು ಗಲ್ಲಿಗೇರಿಸಿದ್ರು. 2004ರ ಆಗಸ್ಟ್ 15ರಂದು ಅತೀಫಾ ಅವರನ್ನ ಇರಾನ್ನ ಸಾರ್ವಜನಿಕ ರಸ್ತೆ ಮಧ್ಯೆ 100 ಜನರ ಮುಂದೆ ಬಾಲಕಿಯನ್ನ ದರದರನೆ ಎಳೆದು ತಂದು ವ್ಯಭಿಚಾರದ ಆರೋಪದ ಮೇಲೆ ಗಲ್ಲಿಗೇರಿಸಲಾಯಿತು. ಇರಾನಿನ ಕಾನೂನಿನ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾರನ್ನು ಗಲ್ಲಿಗೇರಿಸಲಾಗೋದಿಲ್ಲ. ಆದ್ರೆ ಇಲ್ಲಿ ಇದ್ದಿದ್ದು ನ್ಯಾಯದ ಮನಸ್ಸಿನಲ್ಲಿದ್ದಂತಹ ಕ್ರೂರ ಮನೋಭಾವ. ಅತೀಫಾ ವಯಸ್ಸನ್ನ ಕೃತಕವಾಗಿ ಹೆಚ್ಚಿಸಿ 22 ವರ್ಷ ಅಂತ ದಾಖಲಿಸಿದ್ರು. ನ್ಯಾಯಾಲಯ ವೈದ್ಯಕೀಯ ದಾಖಲೆಗಳೆಲ್ಲವೂ ಸುಳ್ಳು ಮಾಡಿದಂತೆ ವರದಿಯಾಗಿದೆ. ಹೀಗೆ ನಿರ್ದಯವಾಗಿ ಸತ್ತವಳ ಆರ್ತನಾದವೇ ಇವತ್ತು ಇರಾನ್ ಅನ್ನೋ ಕರ್ಮಠದ ದೇಶವನ್ನ ಅಳಿಸ್ತಾ ಇದೆಯಾ ಅಂತ ಕಾಮೆಂಟ್ ಮಾಡಿ.